ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಬಳಿಕ ದೇಶ ಹಾಗೂ ವಿದೇಶದ ಗಮನ ಸೆಳೆದಿದೆ. ಆದರೆ ಪುರಾತನ ಕಾಲದ ದೇವಸ್ಥಾನ ಹಾಗೂ ಬಾವಿಗಳು ಅವ್ಯವಸ್ಥೆ ಆಗರವಾಗಿದೆ. ಅದರಲ್ಲೂ ಅಮೋಘವಾದ ಶಿಲ್ಪಕಲೆ ಇರೋ ಮುಸುಕಿನ ಬಾವಿಯಲ್ಲಿ ಪಾಚಿ ಕಟ್ಟಿ ಅವ್ಯವಸ್ಥೆಯಾಗಿದೆ. ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಬಳಿಕ ದೇಶ ವಿದೇಶಗಳಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ. ಜೊತೆಗೆ ಉತ್ಖನನ ಕಾರ್ಯವೂ ಕೂಡ ನಡೀತಾ ಇದ್ದು ನಿಧಿ ರಹಸ್ಯ ಬಗೆದಷ್ಟು ಬಯಲಾಗುತ್ತಲೇ ಇದೆ. ಇಲ್ಲಿನ ಐತಿಹಾಸಿಕ ದೇವಸ್ಥಾನ ಹಾಗೂ ಬಾವಿಗಳು ಗತ ವೈಭವವನ್ನು ಹೇಳುತ್ತಾ ಇವೆ. ಮಾಣಿಕೇಶ್ವರ ದೇವಾಲಯದಲ್ಲಿ ಅವ್ಯವಸ್ಥೆಯ ಆಗರ, ಪುರಾತನ ಬಾವಿಯಲ್ಲಿ ಪಾಚಿ ಕಟ್ಟಿದ ಕಲುಷಿತ ನೀರು. ಲಕ್ಕುಂಡಿ ಒಂದು ಕಾಲದಲ್ಲಿ ಕಲ್ಯಾಣ ಚಾಲುಕ್ಯರ ವೈಭವದ ಕೇಂದ್ರವಾಗಿತ್ತು. ಇಲ್ಲಿನ ಐತಿಹಾಸಿಕ ದೇವಸ್ಥಾನಗಳು, ಪುರಾತನ ಬಾವಿಗಳು ಗತ ವೈಭವವನ್ನ ಇಂದಿಗೂ ಕೂಡ ಜೀವಂತವಾಗಿ ಹೇಳುತ್ತಿವೆ. ಅದರಲ್ಲೂ ಗ್ರಾಮದ ಪ್ರಮುಖ ಆಕರ್ಷಣೆಯಾಗಿ ಮಾಣಿಕೇಶ್ವರ ದೇವಾಲಯ ಪ್ರವಾಸಿಗರ ಗಮನವನ್ನು ಸೆಳೆಯುತ್ತಾ ಇದೆ. ಕಲ್ಯಾಣ ಚಾಲುಕ್ಯರು ನಿರ್ಮಿಸಿದ ಈ ದೇವಾಲಯವು ತ್ರಿಕುಟಾಚಲ ಶೈಲಿಯಲ್ಲಿ ನಿರ್ಮಿತವಾಗಿದ್ದು ಅದ್ಭುತ ವಾಸ್ತುಶಿಲ್ಪಕ್ಕೆ ಸಾಕ್ಷಿಯಾಗಿದೆ. ಸಾಲಿಗ್ರಾಮ ಶಿಲೆಯಿಂದ ಕೆತ್ತನೆ ಮಾಡಲಾದ ಅಪರೂಪದ ಶಿವಲಿಂಗವು ದೇವಾಲಯದ ವಿಶೇಷತೆಯಾಗಿದೆ. ಇನ್ನು ದೇವಾಲಯದ ಗೋಡೆಗಳ ಮೇಲೆ ಕಂಡುಬರುವಂತಹ ಸೂಕ್ಷ್ಮ ಕೆತ್ತನೆಗಳು ಮತ್ತು ಶಿಲ್ಪಕಲೆಗಳು ಆ ಕಾಲದ ಶಿಲ್ಪಿಗಳ ಹಾಗೂ ಚಾಣಾಕ್ಷತೆಯನ್ನು ಸಾರುತ್ತವೆ. ದೇವಾಲಯದ ಮುಂಭಾಗದಲ್ಲಿರುವಂತಹ ಮುಸುಕಿನ ಬಾವಿಯೂ ಕೂಡ ಪ್ರವಾಸಿಗರಿಗೆ ವಿಶೇಷ ಆಕರ್ಷಣೆಯಾಗಿದೆ. ಆದರೆ ಪುರಾತನ ಕಾಲದ ಈ ಬಾವಿಯಲ್ಲಿ ಪಾಚಿ ಬೆಳೆದು ಕಲುಷಿತ ನೀರು ನಿಂತಿದೆ. ಜೊತೆಗೆ ದೇವಾಲಯ ಮತ್ತು ಬಾವಿಗೆ ತಲುಪಲು ಸರಿಯಾದ ರಸ್ತೆಯೇ ಇಲ್ಲದೆ ಸಮಸ್ಯೆ ಎದುರಾಗಿದೆ. ಈಗ ಅದು ದಾರಿ ಪಂಚಾಯತ್ ಈಗೇನು ನಾವು ಪ್ರಾಧಿಕಾರದಾಗ ಈ ವಿಷಯವನ್ನು ಚರ್ಚೆ ಮಾಡಿ ಈ ದೇವಸ್ಥಾನಕ್ಕೆ ಅವರು ಕೇಳಿ ಏಸೈದವ್ರು ಕೇಳಿ ಬೀಳಿ ನಾವು ಇದಕ್ಕೊಂದು ಸೂಕ್ತ ಒಂದು ದಾರಿ ವ್ಯವಸ್ಥೆಯನ್ನು ಮಾಡಿಕೊಳ್ಳಲು ನಮ್ಮ ಪ್ರಾಧಿಕಾರದಲ್ಲಿ ಕೂಡಲೇ ಇದಕ್ಕೊಂದು ಚರ್ಚೆ ಮಾಡಿ ಅಂತ ಹೇಳ್ತೀವಿ ಸರ್. ಈಗ ಏಸೈದರಿಗೆ ನಾವು ಪತ್ರ ಬರಿತೀವಿ ಸರ್. ಲಕ್ಕುಂಡಿ ಡೆವಲಪ್ಮೆಂಟ್ ಅಥಾರಿಟಿಲಿದ್ದ ಏನ್ ಅವರು 7 ಮಾನ್ಯುಮೆಂಟ್ ಏನಿದಾವು ಅವನ್ನ ಕ್ಲೀನ್ ಆಗಿಡ್ಲಿಕ್ಕೆ, ಪ್ರವಾಸಿಗರಿಗೆ ಬೇಕಾದಂತ ಮೂಲಭೂತ ಸೌಕರ್ಯಗಳಿಗಾಗಿ, ಗೈಡ್ಗಳಿಗಾಗಿ ಏನೇನು ಅವರು ಮಾಡ್ಬೇಕಂದ್ರೆ ನಾವು ಒಬ್ಬರೇ ಮಾಡಕ್ಕಾಗಲ್ಲ, ಅವರು ಕೈ ಜೋಡಿಸ್ಬೇಕಲ್ಲ. ನಾವು ಅವ್ರಿಗೆ ಏನೇನು ರಿಕ್ವೈರ್ಮೆಂಟ್ ಐತೆ ನಾವು ತಿಳಿಸ್ತೀವಿ ಸರ್ ಅವ್ರಿಗೆ. ದೇವಸ್ಥಾನವು ಕೇಂದ್ರ ಪುರಾತತ್ವ ಇಲಾಖೆಗೆ ಒಳಪಟ್ಟಿದೆ. ಕೇಂದ್ರ ಪುರಾತತ್ವ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ತಕ್ಷಣವೇ ರಸ್ತೆ ಅಭಿವೃದ್ಧಿ, ಬಾವಿ ಸ್ವಚ್ಛತೆ ಹಾಗೂ ಮೂಲಸೌಕರ್ಯ ಒದಗಿಸುವಂತೆ ಆಗ್ರಹಿಸಿದ್ದಾರೆ. ಮಂಜು ಪತ್ತಾರ್, ರಿಪಬ್ಲಿಕ್. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಬಳಿಕ ದೇಶ ಹಾಗೂ ವಿದೇಶದ ಗಮನ ಸೆಳೆದಿದೆ. ಆದರೆ ಪುರಾತನ ಕಾಲದ ದೇವಸ್ಥಾನ ಹಾಗೂ ಬಾವಿಗಳು ಅವ್ಯವಸ್ಥೆ ಆಗರವಾಗಿದೆ. ಅದರಲ್ಲೂ ಅಮೋಘವಾದ ಶಿಲ್ಪಕಲೆ ಇರೋ ಮುಸುಕಿನ ಬಾವಿಯಲ್ಲಿ ಪಾಚಿ ಕಟ್ಟಿ ಅವ್ಯವಸ್ಥೆಯಾಗಿದೆ. ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಬಳಿಕ ದೇಶ ವಿದೇಶಗಳಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ. ಜೊತೆಗೆ ಉತ್ಖನನ ಕಾರ್ಯವೂ ಕೂಡ ನಡೀತಾ ಇದ್ದು ನಿಧಿ ರಹಸ್ಯ ಬಗೆದಷ್ಟು ಬಯಲಾಗುತ್ತಲೇ ಇದೆ. ಇಲ್ಲಿನ ಐತಿಹಾಸಿಕ ದೇವಸ್ಥಾನ ಹಾಗೂ ಬಾವಿಗಳು ಗತ ವೈಭವವನ್ನು ಹೇಳುತ್ತಾ ಇವೆ. ಮಾಣಿಕೇಶ್ವರ ದೇವಾಲಯದಲ್ಲಿ ಅವ್ಯವಸ್ಥೆಯ ಆಗರ, ಪುರಾತನ ಬಾವಿಯಲ್ಲಿ ಪಾಚಿ ಕಟ್ಟಿದ ಕಲುಷಿತ ನೀರು. ಲಕ್ಕುಂಡಿ ಒಂದು ಕಾಲದಲ್ಲಿ ಕಲ್ಯಾಣ ಚಾಲುಕ್ಯರ ವೈಭವದ ಕೇಂದ್ರವಾಗಿತ್ತು. ಇಲ್ಲಿನ ಐತಿಹಾಸಿಕ ದೇವಸ್ಥಾನಗಳು, ಪುರಾತನ ಬಾವಿಗಳು ಗತ ವೈಭವವನ್ನ ಇಂದಿಗೂ ಕೂಡ ಜೀವಂತವಾಗಿ ಹೇಳುತ್ತಿವೆ. ಅದರಲ್ಲೂ ಗ್ರಾಮದ ಪ್ರಮುಖ ಆಕರ್ಷಣೆಯಾಗಿ ಮಾಣಿಕೇಶ್ವರ ದೇವಾಲಯ ಪ್ರವಾಸಿಗರ ಗಮನವನ್ನು ಸೆಳೆಯುತ್ತಾ ಇದೆ. ಕಲ್ಯಾಣ ಚಾಲುಕ್ಯರು ನಿರ್ಮಿಸಿದ ಈ ದೇವಾಲಯವು ತ್ರಿಕುಟಾಚಲ ಶೈಲಿಯಲ್ಲಿ ನಿರ್ಮಿತವಾಗಿದ್ದು ಅದ್ಭುತ ವಾಸ್ತುಶಿಲ್ಪಕ್ಕೆ ಸಾಕ್ಷಿಯಾಗಿದೆ. ಸಾಲಿಗ್ರಾಮ ಶಿಲೆಯಿಂದ ಕೆತ್ತನೆ ಮಾಡಲಾದ ಅಪರೂಪದ ಶಿವಲಿಂಗವು ದೇವಾಲಯದ ವಿಶೇಷತೆಯಾಗಿದೆ. ಇನ್ನು ದೇವಾಲಯದ ಗೋಡೆಗಳ ಮೇಲೆ ಕಂಡುಬರುವಂತಹ ಸೂಕ್ಷ್ಮ ಕೆತ್ತನೆಗಳು ಮತ್ತು ಶಿಲ್ಪಕಲೆಗಳು ಆ ಕಾಲದ ಶಿಲ್ಪಿಗಳ ಹಾಗೂ ಚಾಣಾಕ್ಷತೆಯನ್ನು ಸಾರುತ್ತವೆ. ದೇವಾಲಯದ ಮುಂಭಾಗದಲ್ಲಿರುವಂತಹ ಮುಸುಕಿನ ಬಾವಿಯೂ ಕೂಡ ಪ್ರವಾಸಿಗರಿಗೆ ವಿಶೇಷ ಆಕರ್ಷಣೆಯಾಗಿದೆ. ಆದರೆ ಪುರಾತನ ಕಾಲದ ಈ ಬಾವಿಯಲ್ಲಿ ಪಾಚಿ ಬೆಳೆದು ಕಲುಷಿತ ನೀರು ನಿಂತಿದೆ. ಜೊತೆಗೆ ದೇವಾಲಯ ಮತ್ತು ಬಾವಿಗೆ ತಲುಪಲು ಸರಿಯಾದ ರಸ್ತೆಯೇ ಇಲ್ಲದೆ ಸಮಸ್ಯೆ ಎದುರಾಗಿದೆ. ಈಗ ಅದು ದಾರಿ ಪಂಚಾಯತ್ ಈಗೇನು ನಾವು ಪ್ರಾಧಿಕಾರದಾಗ ಈ ವಿಷಯವನ್ನು ಚರ್ಚೆ ಮಾಡಿ ಈ ದೇವಸ್ಥಾನಕ್ಕೆ ಅವರು ಕೇಳಿ ಏಸೈದವ್ರು ಕೇಳಿ ಬೀಳಿ ನಾವು ಇದಕ್ಕೊಂದು ಸೂಕ್ತ ಒಂದು ದಾರಿ ವ್ಯವಸ್ಥೆಯನ್ನು ಮಾಡಿಕೊಳ್ಳಲು ನಮ್ಮ ಪ್ರಾಧಿಕಾರದಲ್ಲಿ ಕೂಡಲೇ ಇದಕ್ಕೊಂದು ಚರ್ಚೆ ಮಾಡಿ ಅಂತ ಹೇಳ್ತೀವಿ ಸರ್. ಈಗ ಏಸೈದರಿಗೆ ನಾವು ಪತ್ರ ಬರಿತೀವಿ ಸರ್. ಲಕ್ಕುಂಡಿ ಡೆವಲಪ್ಮೆಂಟ್ ಅಥಾರಿಟಿಲಿದ್ದ ಏನ್ ಅವರು 7 ಮಾನ್ಯುಮೆಂಟ್ ಏನಿದಾವು ಅವನ್ನ ಕ್ಲೀನ್ ಆಗಿಡ್ಲಿಕ್ಕೆ,
ಪ್ರವಾಸಿಗರಿಗೆ ಬೇಕಾದಂತ ಮೂಲಭೂತ ಸೌಕರ್ಯಗಳಿಗಾಗಿ ಗೈಡ್ಗಳಿಗಾಗಿ ಏನೇನು ಅವರು ಮಾಡ್ಬೇಕಂದ್ರೆ ನಾವು ಒಬ್ಬರೇ ಮಾಡೋಕ್ಕಾಗಲ್ಲ, ಅವರು ಕೈ ಜೋಡಿಸ್ಬೇಕಲ್ಲ. ನಾವು ಅವ್ರಿಗೆ ಏನೇನು ರಿಕ್ವೈರ್ಮೆಂಟ್ ಐತೆ ನಾವು ತಿಳಿಸ್ತೀವಿ ಸರ್ ಅವ್ರಿಗೆ. ದೇವಸ್ಥಾನವು ಕೇಂದ್ರ ಪುರಾತತ್ವ ಇಲಾಖೆಗೆ ಒಳಪಟ್ಟಿದೆ. ಕೇಂದ್ರ ಪುರಾತತ್ವ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ತಕ್ಷಣವೇ ರಸ್ತೆ ಅಭಿವೃದ್ಧಿ, ಬಾವಿ ಸ್ವಚ್ಛತೆ ಹಾಗೂ ಮೂಲಸೌಕರ್ಯ ಒದಗಿಸುವಂತೆ ಆಗ್ರಹಿಸಿದ್ದಾರೆ. ಮಂಜು ಪತ್ತಾರ್, ರಿಪಬ್ಲಿಕ್. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಬಳಿಕ ದೇಶ ಹಾಗೂ ವಿದೇಶದ ಗಮನ ಸೆಳೆದಿದೆ. ಆದರೆ ಪುರಾತನ ಕಾಲದ ದೇವಸ್ಥಾನ ಹಾಗೂ ಬಾವಿಗಳು ಅವ್ಯವಸ್ಥೆ ಆಗರವಾಗಿದೆ. ಅದರಲ್ಲೂ ಅಮೋಘವಾದ ಶಿಲ್ಪಕಲೆ ಇರೋ ಮುಸುಕಿನ ಬಾವಿಯಲ್ಲಿ ಪಾಚಿ ಕಟ್ಟಿ ಅವ್ಯವಸ್ಥೆಯಾಗಿದೆ. ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಬಳಿಕ ದೇಶ ವಿದೇಶಗಳಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ. ಜೊತೆಗೆ ಉತ್ಖನನ ಕಾರ್ಯವೂ ಕೂಡ ನಡೀತಾ ಇದ್ದು, ನಿಧಿ ರಹಸ್ಯ ಬಗೆದಷ್ಟು ಬಯಲಾಗುತ್ತಲೇ ಇದೆ. ಇಲ್ಲಿನ ಐತಿಹಾಸಿಕ ದೇವಸ್ಥಾನ ಹಾಗೂ ಬಾವಿಗಳು ಗತ ವೈಭವವನ್ನು ಹೇಳ್ತಾ ಇವೆ. ಮಾಣಿಕೇಶ್ವರ ದೇವಾಲಯದಲ್ಲಿ ಅವ್ಯವಸ್ಥೆಯ ಆಗರ, ಪುರಾತನ ಬಾವಿಯಲ್ಲಿ ಪಾಚಿ ಕಟ್ಟಿದ ಕಲುಷಿತ ನೀರು. ಲಕ್ಕುಂಡಿ ಒಂದು ಕಾಲದಲ್ಲಿ ಕಲ್ಯಾಣ ಚಾಲುಕ್ಯರ ವೈಭವದ ಕೇಂದ್ರವಾಗಿತ್ತು. ಇಲ್ಲಿನ ಐತಿಹಾಸಿಕ ದೇವಸ್ಥಾನಗಳು, ಪುರಾತನ ಬಾವಿಗಳು ಗತ ವೈಭವವನ್ನ ಇಂದಿಗೂ ಕೂಡ ಜೀವಂತವಾಗಿ ಹೇಳುತ್ತಿವೆ. ಅದರಲ್ಲೂ ಗ್ರಾಮದ ಪ್ರಮುಖ ಆಕರ್ಷಣೆಯಾಗಿ ಮಾಣಿಕೇಶ್ವರ ದೇವಾಲಯ ಪ್ರವಾಸಿಗರ ಗಮನವನ್ನ ಸೆಳೀತಾ ಇದೆ. ಕಲ್ಯಾಣ ಚಾಲುಕ್ಯರು ನಿರ್ಮಿಸಿದ ಈ ದೇವಾಲಯವು ತ್ರಿಕುಟಾಚಲ ಶೈಲಿಯಲ್ಲಿ ನಿರ್ಮಿತವಾಗಿದ್ದು, ಅದ್ಭುತ ವಾಸ್ತುಶಿಲ್ಪಕ್ಕೆ ಸಾಕ್ಷಿಯಾಗಿದೆ. ಸಾಲಿಗ್ರಾಮ ಶಿಲೆಯಿಂದ ಕೆತ್ತನೆ ಮಾಡಲಾದ ಅಪರೂಪದ ಶಿವಲಿಂಗವು ದೇವಾಲಯದ ವಿಶೇಷತೆಯಾಗಿದೆ. ಇನ್ನು ದೇವಾಲಯದ ಗೋಡೆಗಳ ಮೇಲೆ ಕಂಡುಬರುವಂತಹ ಸೂಕ್ಷ್ಮ ಕೆತ್ತನೆಗಳು ಮತ್ತು ಶಿಲ್ಪಕಲೆಗಳು ಆ ಕಾಲದ ಶಿಲ್ಪಿಗಳ ಹಾಗೂ ಚಾಣಾಕ್ಷತೆಯನ್ನು ಸಾರುತ್ತವೆ. ದೇವಾಲಯದ ಮುಂಭಾಗದಲ್ಲಿರುವಂತಹ ಮುಸುಕಿನ ಬಾವಿಯೂ ಕೂಡ ಪ್ರವಾಸಿಗರಿಗೆ ವಿಶೇಷ ಆಕರ್ಷಣೆಯಾಗಿದೆ. ಆದರೆ ಪುರಾತನ ಕಾಲದ ಈ ಬಾವಿಯಲ್ಲಿ ಪಾಚಿ ಬೆಳೆದು ಕಲುಷಿತ ನೀರು ನಿಂತಿದೆ. ಜೊತೆಗೆ ದೇವಾಲಯ ಮತ್ತು ಬಾವಿಗೆ ತಲುಪಲು ಸರಿಯಾದ ರಸ್ತೆಯೇ ಇಲ್ಲದೆ ಸಮಸ್ಯೆ ಎದುರಾಗಿದೆ. ಈಗ ಅದು ದಾರಿ ಪಂಚಾಯತ್ ಈಗೇನು ನಾವು ಪ್ರಾಧಿಕಾರದಾಗ ಈ ವಿಷಯವನ್ನು ಚರ್ಚೆ ಮಾಡಿ ಈ ದೇವಸ್ಥಾನಕ್ಕೆ ಅವರು ಕೇಳಿ ಏಸಾಯ್ದವ್ರು ಕೇಳಿ ಬೀಳಿ ನಾವು ಇದಕ್ಕೊಂದು ಸೂಕ್ತ ಒಂದು ದಾರಿ ವ್ಯವಸ್ಥೆಯನ್ನು ಮಾಡಿಕೊಳ್ಳಲು ನಮ್ಮ ಪ್ರಾಧಿಕಾರದಲ್ಲಿ ಕೂಡಲೇ ಇದಕ್ಕೆ ಒಂದು ಚರ್ಚೆ ಮಾಡಿ ಅಂತ ಹೇಳ್ತೀವಿ ಸರ್. ಈಗ ಏಸಾಯ್ದವರಿಗೆ ನಾವು ಪತ್ರ ಬರಿತೀವಿ ಸರ್. ಲಕ್ಕುಂಡಿ ಡೆವಲಪ್ಮೆಂಟ್ ಅಥಾರಿಟಿಲಿದ್ದ ಏನು ಅವರು 7 ಮಾನ್ಯುಮೆಂಟ್ ಏನಿದಾವು ಅವನ್ನ ಕ್ಲೀನ್ ಆಗಿಡ್ಲಿಕ್ಕೆ, ಪ್ರವಾಸಿಗರಿಗೆ ಬೇಕಾದಂತ ಮೂಲಭೂತ ಸೌಕರ್ಯಗಳಿಗಾಗಿ ಗೈಡ್ಗಳಿಗಾಗಿ ಏನೇನು ಅವರು ಮಾಡ್ಬೇಕಂದ್ರೆ ನಾವು ಒಬ್ಬರೇ ಮಾಡೋಕ್ಕಾಗಲ್ಲ, ಅವರು ಕೈ ಜೋಡಿಸ್ಬೇಕಲ್ಲ. ನಾವು ಅವ್ರಿಗೆ ಏನೇನು ರಿಕ್ವೈರ್ಮೆಂಟ್ ಐತೆ ನಾವು ತಿಳಿಸ್ತೀವಿ ಸರ್ ಅವ್ರಿಗೆ. ದೇವಸ್ಥಾನವು ಕೇಂದ್ರ ಪುರಾತತ್ವ ಇಲಾಖೆಗೆ ಒಳಪಟ್ಟಿದೆ. ಕೇಂದ್ರ ಪುರಾತತ್ವ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ತಕ್ಷಣವೇ ರಸ್ತೆ ಅಭಿವೃದ್ಧಿ, ಬಾವಿ ಸ್ವಚ್ಛತೆ ಹಾಗೂ ಮೂಲಸೌಕರ್ಯ ಒದಗಿಸುವಂತೆ ಆಗ್ರಹಿಸಿದ್ದಾರೆ. ಮಂಜು ಪತ್ತಾರ್, ರಿಪಬ್ಲಿಕ್.